ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಇವತ್ತು ಎರಡನೇ ಲಾಗು. ನಾನು ತೋಟದ ಕಡೆ ಹೊರಟಿದ್ದೆ. ಆ ತೋಟಕ್ಕೆ ಹೊರಡೋಕ್ಕೆ ಮುಂಚೆ ಒಂದು ಮೇಂಟೆನೆನ್ಸ್ ಇತ್ತು, ನಾನು ಮುಂಚೆ ಮಾಡ್ತಿದ್ನಲ್ಲ. ಸೊ ಅಲ್ಲಿಗೆ ನಾನೇ ಹೋಗಬೇಕಾಯ್ತು. ಹಾಗಾಗಿ ಅಲ್ಲಿ ಒಂದಷ್ಟು ಮೇಂಟೆನೆನ್ಸ್ ಇತ್ತು, ಅಂದರೆ ಕಟಿಂಗ್ಸು ಜಾಸ್ತಿ ಕೆಲಸ ಇತ್ತು. ಹಾಗಾಗಿ ಒಂದಷ್ಟು ಕಟಿಂಗ್ಸು ಎಲ್ಲ ಮಾಡಿಕೊಂಡೆ. ಲಾನ್ ಮೂವಿಂಗು, ಒಂದಷ್ಟು ಅನ್ವಾಂಟೆಡು ದಾಸವಾಳೆಲ್ಲ ಕಟ್ ಮಾಡಿದೆ. ಮತ್ತು ಕಣ್ಣಿಗಿಲೆ ಮತ್ತು ಇದು ಎಲ್ಲನೂ ಕಟ್ ಮಾಡಿಕೊಂಡೆ. ಮತ್ತು ಸುಮಾರಷ್ಟು ಎಲ್ಲ ಹೊರಗಡೆ ಬಿಸಾಕಬೇಕಾಯಿತು. ಹಾಗಾಗಿ ಒಂದಷ್ಟು ನಾನು ಕಟ್ಟಿಂಗ್ಸ್ ಕೂಡ ಎತ್ತಿಕೊಂಡೆ. ಆಮೇಲೆ ಅದೇನಿದೆ ಪ್ಲೇಸ್ ಇದೆಯಲ್ಲ, ಸೊ ಅದು ಗ್ರೌಂಡಲ್ಲಿ ಮಾತ್ರ ಅಲ್ಲ, ಪಾಟಲ್ಲಿ ಕೂಡ ಹಾಕಿರೋಂಥ ಜಾಗ ನೋಡಿ. ಈ ಥರ ಇದೆ ಪಾಟುಗಳು. ಅದಕ್ಕೆ ಯಾವಾಗಲೂ ಹೋದಾಗೆಲ್ಲ ಮಣ್ಣು ಲೂಸ್ ಮಾಡೋದು, ಡಿವಿಡಿಂಗ್ ಮಾಡೋದು, ಮಲ್ಚಿಂಗೆಲ್ಲ ಹಾಕ್ಕೊಂಡು ಮಾಯ್ಶ್ಚರಲ್ಲಿ ಚೆಕ್ ಮಾಡಿಕೊಂಡು ಇರಬೇಕಾಗುತ್ತೆ. ಅದಾದಮೇಲೆ ಅದೆಲ್ಲ ಗ್ರೌಂಡೆಲ್ಲ ಸಾಯಿಲ್ ಲೂಸ್ನಿಂಗೆಲ್ಲ ಮಾಡಬೇಕಾಯಿತು. ಅಲ್ಲೇ ಹಾರ್ನೆಟ್ ಇತ್ತು, ಒಂದು ಕಡ್ಜ ಹತ್ರ ಕಚ್ಚಿಸ್ಕೊಂಡೆ. ಬಟ್ ಏನೂ ಆಗಿಲ್ಲ, ಚಿಕ್ಕದದು. ಆಮೇಲೆ ನೋಡಿ, ಇದೆಲ್ಲ ನೋಡಿ ಕಟ್ಟಿಂಗ್ಸ್ ಎಲ್ಲ ಇಟ್ಕೊಂಡೆ. ಇಲ್ಲಿ ಈ ಜಾಗ ತುಂಬ ಸುಂದರವಾಗಿದೆ, ಗಾರ್ಡನ್ನಲ್ಲೇ ತುಂಬ ತುಳುಕ್ತಾ ಇದೆ. ಇದರಲ್ಲಿ ನಮ್ಮ ಕೆಲಸ ಮುಗಿತಾ ಬಂತು. ನಂತರ ಊಟದ ಟೈಮ್ ಆಯಿತು. ತೋಟದ ಕಡೆ ಹೊರಟಿದ್ದೆ. ತೋಟಕ್ಕೆ ಹೋಗಿ ಊಟ ಮಾಡಿ ಕಟ್ಟಿಂಗ್ಸ್ನೆಲ್ಲ ತೆಗೆದಾದಮೇಲೆ ಒಂದಷ್ಟು ಗ್ಲಾಸ್ಗೆ ವೇಸ್ಟಾಗಿ ಬಿದ್ದಿದ್ದು ಗ್ಲಾಸುಗಳಿಗೆಲ್ಲ ಮಣ್ಣು ತುಂಬಿಕೊಂಡು ರೆಡಿ ಮಾಡಿಕೊಂಡೆ. ಕಟ್ಟಿಂಗ್ಸ್ ಹಾಕಬೇಕಲ್ವ, ಹಾಗಾಗಿ ಇದೆಲ್ಲ ರೆಡಿ ಮಾಡಿಕೊಂಡು ಕಡ್ಡಿಗಳೆಲ್ಲ ಹಾಕಿದ್ದಾಯಿತು. ಹಾಕೋ ಟೈಮಲ್ಲಿ ಒಂದು ಸ್ವಲ್ಪ ಗಾಯ ಆಯಿತು. ಆಮೇಲೆ ಇದು ಟೈಗರ್ ಗ್ರಾಸ್ ಅಂತ. ಟೈಗರ್ ಗ್ರಾಸ್ ನಿಮ್ಗೆ ಗೊತ್ತಿರಬೇಕು. ಈ ಥರ ಬಾಂಬೆ ಪರ್ಕೆಗೆಲ್ಲ ಹಾಕ್ತಾರೆ ಹೂ ಇದು. ಸೊ ಅದು ತಂದಿದ್ದೆ. ಅದು ನಮ್ಮ ತೋಟದಲ್ಲಿ ಒಂದಷ್ಟು ಹಾಕಿದೆ, ನಮ್ಮ ಸ್ವಂತ ಜಮೀನಲ್ಲಿ. ಇಲ್ಲಿ ಪ್ರಾಜೆಕ್ಟ್ ಈ ಜಮೀನಲ್ಲಿ ಹಾಕೋಣ ಅಂದ್ಬಿಟ್ಟೆಲ್ಲ ರೆಡಿ ಪ್ಲ್ಯಾನ್ ಇತ್ತು, ಎಲ್ಲಾದರೂ ಒಂದು ಕಡೆ ಹಾಕೋಣ ಅಂತ. ಸೊ ಅದು ಕೂಡ ಹಾಕಿದೆ. ಆಮೇಲೆ ನೆನ್ನೆ ಸೊಪ್ಪಿನ ಮಡಿ ಹಾಕಿದ್ನಲ್ಲ, ಸೊಪ್ಪಿನ ಮಡಿಗೆ ಮತ್ತು ತರಕಾರಿ ಬೀಜ ಎಲ್ಲ ಹಾಕಿದ್ನಲ್ಲ, ಸೊಪ್ಪಿನ ಮಡಿ ಎಲ್ಲ ತರಕಾರಿ ಬೀಜ ಹಾಕಿದೆ. ಅದಕ್ಕೆ ನೀರೆಲ್ಲ ಹಾಕಿದೆ. ಮತ್ತು ಏನು ಕಟಿಂಗ್ಸ್ ಎಲ್ಲ ತೊಗೊಂಬಂದಿದ್ನಲ್ಲ, ಹೂದು ಅದೆಲ್ಲದಕ್ಕೂ ನೀರು ಬಿಟ್ಕೊಂಡು ಟೈಗರ್ ಗ್ರಾಸ್ ಕೂಡ ನೆಟ್ಟಿದ್ದಾಯಿತು, ಅದಕ್ಕೂ ಕೂಡ ನೀರು ಹಾಕ್ಕೊಂಡೆ. ಆಮೇಲೆ ಇನ್ನೇನು ಮನೆಗೆ ಹೊರಡಬೇಕಾಯಿತು. ಬಾಳೆ ಎಲ್ಲ ನೆಟ್ಟಿದ್ರೆ ಮುಂಚೆನೇ, ಹಾಗಾಗಿ ಎಲ್ಲದಕ್ಕೂ ನೀರು ಹೋಗ್ತಾಯಿದೆ ಅಂತೆಲ್ಲ ಚೆಕ್ ಮಾಡಿದೆ. ಸುಮಾರು ಒಂದು 7 ಲೈನ್ ಬರುತ್ತೆ. ಟೋಟಲ್ 56 ಗಿಡ ಏನೋ ಹಾಕಿದ್ದೀರಿ, 56 ಗಿಡ. ಸೊ 7 ಲೈನ್ ಕೂಡ ಎಲ್ಲನೂ ಚೆಕ್ ಮಾಡ್ಕೊಂಡೆ. ನೀರೆಲ್ಲ ಎಲ್ಲದಕ್ಕೂ ಹೋಗ್ತಾಯಿದೆ. ಸೊ ಎಲ್ಲ ಮಾಯ್ಶ್ಚರೆಲ್ಲ ಚೆಕ್ ಮಾಡಿ ಮುಗೀತು. ಆಮೇಲೆ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಸೊ ಹೊರಟೆ. ಇವತ್ತು ಇಷ್ಟು ಆಗಿದ್ದು ಕೆಲಸ ಫ್ರೆಂಡ್ಸ್. ಸೊ ಎಲ್ಲಾದರೂ ಏನಾದರೂ ಕಮೆಂಟ್ಸ್ ಮಾಡಿ, ಸರಿ ಮಾಡೋಂಗಿದ್ರೆ ಹೇಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.